4 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಅದಕ್ಕೂ ಮುಂಚಿತವಾಗಿ ಕೆಲವೊಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಮುಸ್ಲಿಮರಲ್ಲಿನ ಉಪ ಪಂಗಡಗಳ ಲೆಕ್ಕವನ್ನ ಕೊಟ್ಟಿದೆ ಆಯೋಗ ಅಂತ. ಮುಸ್ಲಿಂ ಸಮುದಾಯದಲ್ಲೂ ಒಟ್ಟು 97 ಉಪ ಪಂಗಡ ಇವೆ. ಮುಸ್ಲಿಮರ ಉಪ ಪಂಗಡದ ದಾಖಲೆಯ ಪ್ರತಿ ಟಿವಿ9ಗೆ ಲಭ್ಯವಾಗಿದೆ. ನೋಡೋಣ ಅದರಲ್ಲಿ ಏನಿದೆ ಅಂತ. ಮುಸ್ಲಿಮರಲ್ಲೂ ಕೂಡ ಉಪ ಪಂಗಡಗಳಿದ್ರು ಒಂದೇ ಕ್ಯಾಟಗರಿಯಲ್ಲಿದೆ ನೋಡಿ. ಉಪ ಪಂಗಡ ಇದೆ, ಆದ್ರೆ ಅವೆಲ್ಲವೂ ಕೂಡ ಒಂದೇ ಕ್ಯಾಟಗರಿಯಲ್ಲಿ ಬರುತ್ತೆ. ಕ್ಯಾಟಗರಿ 2B ಅಡಿಯಲ್ಲೇ ಮುಸ್ಲಿಂ ಉಪ ಪಂಗಡದ ಪರಿಗಣನೆ ಆಗಿದೆ. ಉಪ ಪಂಗಡಗಳಿದ್ರೂ ಕೂಡ ಸಮೀಕ್ಷೆಯಲ್ಲಿ ಒಂದೇ ಕ್ಯಾಟಗರಿಯ ದಾಖಲೆಯನ್ನ ತೋರಿಸಲಾಗಿದೆ, ದಾಖಲು ಮಾಡಲಾಗಿದೆ. ಒಟ್ಟು 97 ಉಪ ಪಂಗಡ ಇದೆ. ಗಮನಿಸಿ ನೀವು ಆ ದಾಖಲೆಗಳನ್ನ ನಿಮ್ಮ ಸ್ಕ್ರೀನ್ ನಲ್ಲಿ ನೋಡಬಹುದು. ಮುಸ್ಲಿಂ ಸಮುದಾಯದಲ್ಲೂ ಕೂಡ ಒಟ್ಟು 97 ಉಪ ಪಂಗಡ ಇದೆ. ಆದ್ರೆ ಅವೆಲ್ಲವೂ ಕೂಡ ಒಂದೇ ಕ್ಯಾಟಗರಿಯಲ್ಲಿ ಸೇರಿಸಿದ್ದಾರೆ. 2B ಅಡಿಯಲ್ಲಿ ಎಲ್ಲ ಒಟ್ಟು 97 ಉಪ ಪಂಗಡ ಏನಿದೆ ಅವೆಲ್ಲವೂ ಕೂಡ 2B ಯಲ್ಲಿ ಬರುತ್ತೆ. ಆದ್ರೆ ಹಿಂದೂಗಳ ಜಾತಿಗಳಲ್ಲಿ ಬೇರೆ ಬೇರೆ ಕ್ಯಾಟಗರಿ ದಾಖಲಾಗಿದೆ. ಒಂದೇ ಜಾತಿ ಆದ್ರೂ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅವುಗಳನ್ನ ಗುರುತಿಸಲಾಗಿದೆ. ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಈ ಜಾತಿಗಳು ಹಂಚಿ ಹೋಗಿದ್ದಾವೆ. ಇದು ಹೇಗೆ ಅನ್ನುವಂತ ಪ್ರಶ್ನೆಯನ್ನು ಹುಟ್ಟುತ್ತೆ. ಲಿಂಗಾಯತರಲ್ಲೇ 95ಕ್ಕೂ ಹೆಚ್ಚು ಉಪ ಪಂಗಡ ಇದೆ. ಉಪ ಪಂಗಡಗಳನ್ನ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಈ ವ್ಯತ್ಯಾಸಗಳು ಯಾಕೆ ಅಂತ. ಒಂದೇ ಜಾತಿ ಆದ್ರೂ ಉಪ ಪಂಗಡಗಳು ಅತ್ಯಂತ ಹಿಂದುಳಿದ, ಹಾಗೆ ಅತಿ ಹಿಂದುಳಿದ, ಹಾಗೆ ಹಿಂದುಳಿದ ವರ್ಗಗಳಾಗಿ ಅವುಗಳನ್ನು ವಿಭಜನೆ ಮಾಡಲಾಗಿದೆ. ಈ ವಿಭಜನೆಯಿಂದ ಒಟ್ಟು ಜಾತಿ ಸಂಖ್ಯೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಬರುತ್ತೆ. ಇಲ್ಲಿ ಲಿಂಗಾಯತರಲ್ಲಿ 95 ಉಪ ಪಂಗಡ ಇದೆ, ಮುಸ್ಲಿಮರಲ್ಲಿ 97 ಉಪ ಪಂಗಡ ಇದೆ. ಬಟ್ ಅಲ್ಲಿ ಕ್ಯಾಟಗರಿ ಒಂದೇ ಇದೆ. ಬಟ್ ಇಲ್ಲಿ ಹಾಗಲ್ಲ. 95 ಉಪ ಪಂಗಡಗಳಿಗೆ ಏನಿದಾವೆ ಎಲ್ಲ ಹರಿದು ಹಂಚಿ ಹೋಗಿದೆ. ಬೇರೆ ಬೇರೆ ಕ್ಯಾಟಗರಿಗಳ ಅಡಿಯಲ್ಲಿ ಹಾಕಿದ್ದಾರೆ. ಯಾವ ರೀತಿಯಾಗಿ ಅತಿ ಹಿಂದುಳಿದ, ಹಾಗೆ ಹಿಂದುಳಿದ ವರ್ಗಗಳು, ಈ ರೀತಿಯಾಗಿ ವಿಭಜನೆ ಮಾಡಿ